ಇಲ್ಲಿ ಫಸ್ಟ್ ನಾವೇನ್ ಮಾಡ್ಕೊಂಡು ನಮ್ಮ ವಸ್ತು ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಇದೀವಿ ಅದ್ ನಾವ ನೋಡ್ಕೊಂಡು ವಸ್ತು ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋನು ಪ್ರಾಡಕ್ಟ್ ಅದಕ್ಕೆ ನಾವ್ ಅಂತೀವಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಒಂದು ವಸ್ತು ಹೆಸರ. ಈಗ ನಾವ ಎಕ್ಸಾಂಪಲ್ ಕಾಗಿ ನೋಡ್ಕೊಂಡು ಈ ಸಿಮೆಂಟ್ದು ಇಟ್ಟಂಗಿ ಅದು ಮಾಡ್ತಾರ ಗೊತ್ತೈತಿಲ್ಲ, ಸಿಮೆಂಟ್ದು ಇವು ಟೈಲ್ಸ್ನು ಮಾಡ್ತಾರ, ಪಾರ್ಟೆಕ್ಸ್ ಅದು ನೋಡಿದ್ರು ಆ ಎದ್ರದ್ದು ಮಾಡ್ತಾರ, ಸಿಮೆಂಟ್ದು ಇರ್ತಾವ ಅವೆಲ್ಲ ಪಾರ್ಟೆಕ್ಸ್ಗಳವು. ಅದ್ ನಾವ ಟೈಲ್ಸ್ ನಮ್ಮದ ಟೈಲ್ಸ್ ಪ್ರಾಡಕ್ಟ್ ಯಾವ್ದ ಟೈಲ್ಸ್. ಟೈಲ್ಸ್ ಬಹಳಷ್ಟು ಟೈಪ್ ಇರ್ತಾವು, ಬಹಳಷ್ಟು ಸೈಜ್ ಇರ್ತಾವ. ಅದ್ರಾಗಿಂದ 2 ಅಥವಾ 3 ಅಷ್ಟೇ ನೋಡ್ಕೊಳ್ಳಿ ನಾವು, ಅಥವಾ ಒಂದ ನೋಡ್ಕೊಂಡ್ರು ನಡೀತೈತಿ. ಈಗ ಫಸ್ಟ್ ಟೈಲ 1x1 ಟೈಲ್ಸ್ ಅಂದ್ರೆ 1 ಫೂಟಿನೂ ಟೈಲ್ಸ್, ಒಂದೊಂದು ಫೂಟ್ ಇರ್ತಾವಲ್ಲ ಚೌಕ ಆದ ಟೈಲ್ಸ್. ಎರಡನೇದ 2x2 ಟೈಲ್ಸ್. ಮೂರನೇದ ಸಣ್ಣ ಇರ್ತಾವಲ್ಲ ಬಾತ್ರೂಮ್ದಾಗ ಹಚ್ಚಿರ್ತಾರ, ಸಣ್ಣ 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 ಎಷ್ಟು ಇಂಚಿನೂ ಇರ್ತಾವ, 6 ಇಂಚಿನೂ ಇರ್ತಾವ, ಅಂದ್ರೆ ಹಾಫ್ ಫೀಟ್, 1/2 into 1/2 ಟೈಲ್ಸ್. ಇವ 3 ಟೈಲ್ಸ್ ಅನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈ 3 ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಾಕ ನಮಗ ರಾ ಮಟೀರಿಯಲ್ ಏನಾಗ್ತೈತಿ, ಮಟೀರಿಯಲ್ ಏನೇನಾಗ್ತೈತಿ. ಫಸ್ಟ್ ರಾ ಮಟೀರಿಯಲ್ ಏನಾಗ್ತೈತಿ, ಸಿಮೆಂಟ್. ಎರಡನೇದ ಕ್ರೇಷರ್, ಸಣ್ಣ ಸಣ್ಣ ಇರ್ತಾವಲ್ಲ, ಅಥವಾ ಅದಕ್ಕೆ ನಾವು ಗ್ರೀಟ್ನು ಅಂತಾರು. ಆನಂತರ ಮತ್ತ ಉಸುಕ, ಉಸುಕ ಏನಂತೀವಿ ನಾವು ಇಂಗ್ಲಿಷ್ದಾಗ, ಸ್ಯಾಂಡ್. ಇವು 3 ವಸ್ತು ಹತ್ತಾವು. ಓಕೆ, ಇವ ನಮಗ ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ಇವ ಐಟಮ್ ಇನ್ಪುಟ್ ಮಾಡ್ತೀವಿ. ಓಕೆ, ರಾ ಮಟೀರಿಯಲ್ ಇನ್ಪುಟ್ ಮಾಡ್ತೀವಿ, ಇವ ರೆಡಿ ಮಾಡ್ಕೋತೀವಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಎದ್ರಾಗ ಮಾಡ್ತೀವಿ ನಾವು, ಇಲ್ಲೇ ನೋಡ್ಕೊಂಡ್ ಬಿಡೋಣ ಜಲ್ದಿ ಜಲ್ದಿ. ಸಿಮೆಂಟ್ 1 ಕೆಜಿ ಮತ್ತ ಸಿಂಗಲ್ ಯೂನಿಟ್ ಕೆಜಿಎಸ್ ಅಂತೀವಿ, ಕಿಲೋಗ್ರಾಮ್ಸ್. ಎರಡನೇದ ಬ್ಯಾಗ್, 1 ಬ್ಯಾಗ್, 1 ಬ್ಯಾಗ್ದಾಗ ಎಷ್ಟು ಇರ್ತೈತಿ, 50 kgs. ಗ್ರಿಟ್ ಇದನ್ನ ನಾವು ಟ್ರಕ್ ಮೇಲೆ ತಗೊಂಡ್ಬರ್ತೀವಿ. ಓಕೆ, ಅಥವಾ ಬ್ರಾಸ್, ಬ್ರಾಸ್ ಮತ್ತೆ ಟ್ರಕ್, 1 ಟ್ರಕ್ದಾಗ ಎಷ್ಟು ಬ್ರಾಸ್ ಇರ್ತೈತಿ, 4 ಬ್ರಾಸ್. ಇದು ಬ್ರಾಸ್. ಟ್ರಕ್ದಾಗ ಎಷ್ಟು ಬ್ರಾಸ್ ಇರ್ತೈತಿ, 4 ಬ್ರಾಸ್. ಹಂಗ ಟೈಲ್ಸ್ ಇದ ಪೀಸೆಸ್, PCS, ಇದು PCS, ಇದ PCS. ಅದರ ಜೊತೆಲಿ ಇದು ಬ್ರಾಸ್. ಬ್ರಾಸ್ ಆಫ್ ಎಷ್ಟು ಕ್ವಾಂಟಿಟಿ ಇರ್ತಾವು, 100 ಪೀಸಸ್. ಇದ ಬ್ರಾಸ್ ಆಫ್ ಒಂದು ಬ್ರಾಸ್ನಾಗ ಎಷ್ಟು ಪೀಸ್ ಇರ್ತಾವು, 50 ಪೀಸಸ್. 50 ನೋ 25 ಪೀಸಸ್, 25 ಪೀಸಸ್. ಇದರ ಎಕ್ಸಾಂಪಲ್ ನೋಡಿದೀವಲ್ಲ ನಾವು, ಇದರದ ಎಕ್ಸಾಂಪಲ್ ನೋಡಿದೀವಿ ಸ್ಟಾಕ್ ಐಟಮ್ ಕ್ರಿಯೇಷನ್ ದಾಗ. ಆನಂತರ ಬ್ರಾಸ್ ಆಫ್ ಇವ 400 ಪೀಸಸ್, 400 ಬರ್ತಾವು ಒಂದು ಬ್ರಾಸ್. ಇದಕ್ಕೆ ನಮಗೆಲ್ಲ ಕ್ರಿಯೇಷನ್ ಮಾಡೋದೈತಿ. ಇದು ರಾ ಮಟೀರಿಯಲ್ ಬಳಕೆ ಮಾಡ್ಕೊಂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ನಮಗೆ ಅಲ್ಲಿ ಮಾಡ್ಕೋಬೇಕು. ಈಗ ಇವೆಲ್ಲ ನಾವಿಲ್ಲಿ ಕ್ರಿಯೇಷನ್ ಮಾಡ್ಕೊಂಡು ಫಸ್ಟ್ ಇನ್ವೆಂಟರಿ ಇನ್ಫಾರ್ಮೇಶನ್ ದಲ್ಲಿ ಹೋಗಿ ಸ್ಟಾಕ್ ಐಟಮ್ ನಾ ಫಾಸ್ಟ್ ಮತ್ತು ಸ್ಪೀಡ್ ಆಗಿ ಮಾಡ್ಕೋತೀನಿ, ಯಾಕಂದ್ರೆ ಮೊದಲು ಹೇಳಿದ್ದೀನಿ. ಫಸ್ಟ್ ಕ್ರಿಯೇಟ್, ಇಲ್ಲಿ ಕ್ರಿಯೇಟ್ ಏನ 1x1 ಅಥವಾ ಸಿಮೆಂಟ್ ತಗೊಂಡು ನಾವು ಮೊದಲು ಸಿಮೆಂಟ್ ಇದ ಪ್ರೈಮರಿ ತಗೋತೀನಿ. ಇದ ಎದ್ರಾಗ ಅಳತೆ ಮಾಡ್ತೀವಿ ನಾವು, KGS ಆಲ್ರೆಡಿ ಐತಿ, ಅದ ನಾವು ಕಂಪೌಂಡ್ ಒಳಗೆ ತಗೋತೀವಿ. ಬ್ಯಾಗ್
ಬ್ಯಾಗ್ ಆಫ್ ಒಂದು ಬ್ಯಾಗ್ದಾಗ ಎಷ್ಟು ಕೆಜಿ ಇರ್ತೈತಿ 50 kgs ಸಿಮೆಂಟ್ ಆತು. ಆನಂತರ ಎರಡನೇದ ಸ್ಯಾಂಡ್. ಇದು ಬ್ರಾಸ್ದಾಗಲ್ಲ ಒಂದು ಟ್ರಕ್ದಾಗ ಎಷ್ಟು ಬ್ರಾಸ್ ಇರ್ತೈತಿ 4 ಬ್ರಾಸ್. ಓಕೆ. ಆನಂತರ ಗ್ರೀಟ್ 1 ಟ್ರಕ್ ಆಫ್ 4 ಬ್ರಾಸ್. ಆನಂತರ ನಮಗ 1x1 ಟೈಲ್ಸ್ ಅಂಡರ್ ಗ್ರೂಪ್ ಟೈಲ್ಸ್. ಇಲ್ಲಿ ಒಂದು ಬ್ರಾಸ್ದಾಗ ಎಷ್ಟು ಟೈಲ್ಸ್ ಇರ್ತಾವು ಬ್ರಾಸ್ ಆಫ್ 100 ಪೀಸಸ್. ನೆಕ್ಸ್ಟ್ ಎರಡನೇದ 2x2 ಟೈಲ್ಸ್. ಇದು ಅಂಡರ್ ಗ್ರೂಪ್ ಟೈಲ್ಸ್. ಇಲ್ಲಿ ಬ್ರಾಸ್ ಆಫ್ ಒಂದು ಬ್ರಾಸ್ನಾಗ ಎಷ್ಟು ಇರ್ತಾವು 25 ಪೀಸಸ್. ಆನಂತರ 1/2 into 1/2 ಟೈಲ್ಸ್. ಇಲ್ಲಿ ಎಷ್ಟಿರ್ತಾವು ಒಂದು ಬ್ರಾಸ್ನಾಗ 400 ಪೀಸಸ್. ಎದರ್ದ ಗ್ರೂಪ್ ತಗೊಂಡಿನಲ್ಲ ಟೈಲ್ಸ್ ತಗೊಂಡಿದ್ದಿಲ್ಲ ಗ್ರೂಪ್ 400 ಪೀಸಸ್. ಇದು ನಾವು ಕ್ರಿಯೇಷನ್ ಮಾಡ್ಕೊಂಡಿದ್ವಿ. ಓಕೆ. ಈಗ ಕ್ರಿಯೇಷನ್ ಮಾಡಿದೀವಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಪಾಸ್ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ನಾವೆಲ್ಲಿ ಪಾಸ್ ಮಾಡ್ತೀವಿ ಇನ್ವೆಂಟರಿ ವೌಚರ್. ಇಲ್ಲಿ ಫಸ್ಟ್ ಏನ್ ಕೇಳಿದಾರು ಸೋರ್ಸ್ ಅಥವಾ ಅಲ್ಲಿ ಮುಂದೈತಿ ಕನ್ಸಂಪ್ಷನ್ ಏನೇನು ಬಳಕೆ ಮಾಡಿದ್ವಿ. ಓಕೆ. ಆನಂತರ ಡೆಸ್ಟಿನೇಷನ್ ಎರಡನೇದು ಎಲ್ಲಿ ಕೇಳಿದಾರು ಪ್ರೊಡಕ್ಷನ್. ಈಗ ನಾವು ರಾ ಮಟೀರಿಯಲ್ ಸಿಮೆಂಟ್ ಒಂದು 10 ಚೀಲನ ಬಳಕೆ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ರೇಟ 350 ರೂಪಾಯಿ ಐತಿ. ಆನಂತರ ಸ್ಯಾಂಡ್ ಉಸುಕ ಅದೊಂದು 2 ಬ್ರಾಸ. ಓಕೆ. 2 ಬ್ರಾಸ್ ಎಷ್ಟು ರೂಪಾಯಿ ಬ್ರಾಸ್ ಐತಿ ಟ್ರಕ್ ಎಷ್ಟಕ್ಕೆ ಐತಿ 22,000 ರೂಪಾಯಿ ಐತಿ ಅಂತ ತಿಳ್ಕೊಂಡು. ಮೂರನೇದ ಗ್ರೀಟ್ ಒಂದು ಬ್ರಾಸ್ ಅದೆಷ್ಟಕ್ಕೈತಿ ಒಂದು 10,000 ರೂಪಾಯಿ ತಗೊಂಡು ಟ್ರಕ್. ಅಂದ್ರೆ ಇಷ್ಟ ನಾವು ಬಳಕೆ ಮಾಡಿದೀವಿ. ಇಷ್ಟ ಬಳಕೆ ಮಾಡ್ಕೊಂಡ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ ಇಲ್ಲಿ ಟೈಲ್ಸ್ 1x1 ಟೈಲ್ಸ್ ನಾವು ಮಾಡ್ಕೊಂಡಿದೀವಿ. ಇದ 4 ಬ್ರಾಸ್ ಮಾಡಿದೀವಿ. ಎಷ್ಟ 4 ಬ್ರಾಸ್ ಮಾಡಿದೀವಿ. ಇಲ್ಲಿ ರೇಟ ಅದ ಹೆಂಗ್ ಬ್ರಾಸ ಒಂದು 5,000 ರೂಪಾಯಿ ಬ್ರಾಸ. ಹಿಂಗ ನಾವು ಸಿಂಪಲ್ ವಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಪಾಸ್ ಮಾಡ್ಬೋದು. ಇಲ್ಲಿ ನಾವು ಇದು 5 ಬ್ರಾಸ್ ಮಾಡಿದೀವಿ 4 ಬ್ರಾಸ್ ಮಾಡಿದೀವಿ. 2x2 ಬ್ರಾಸ್ ಆಗಿವೆ. ಅವ 2 ಬ್ರಾಸ್ ಅವ 6,000 ರೂಪಾಯಿ ಬ್ರಾಸ್ ಅಂತ. ಹಿಂಗ ನಾವು ಏನ್ ಮಾಡಿದೀವಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಕೊಂಡಿದೀವಿ. ಹಿಂಗ ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರೀಸ್ ನಾವು ಅಲ್ಲಿ ಪಾಸ್ ಮಾಡ್ಕೋಬಹುದು. ಓಕೆ ಗೊತ್ತಾಯ್ತು. ಆ ನಂತರ ಎಂಟರ್ ಮಾಡಿ ಸೇವ್ ಮಾಡಿ. ಅರ್ಥ ಆಯ್ತಾ. ಈ ಕಡೆ ಏನ್ ಬಳಕೆ ಮಾಡಿದೀವಿ ಈ ಕಡೆ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ. ನಿಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರ ಒಂದು ಸಾರ್ ಮಾಡ್ಕೋಬೇಕಂದ್ರೆ ಏನೇನು ಹೋಗ್ತೈತಿ ಅದೆಲ್ಲ ಇಲ್ಲಿ. ಸಾರ್ ಯಾವ ಮಾಡಿರಿ ಇಲ್ಲಿ ಅಂದ್ರ ರಾ ಮಟೀರಿಯಲ್ ಏನ್ ಬಳಕೆ ಮಾಡಿದಿರಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಿರಿ. ಈಗ ನಾವು ಹಿಂಗ್ ಸ್ವಲ್ಪ ಕಷ್ಟ ಆತೈತಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಒಂದು ವೌಚರ್ ಅನ್ನ ಬೇರೆ ಕ್ರಿಯೇಷನ್ ಮಾಡ್ಕೋತೀವಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಇನ್ವಾಯ್ಸ್ ಅನ್ನ ಕ್ರಿಯೇಷನ್ ಮಾಡ್ಕೋತೀವಿ. ಅದ
ಇನ್ವಾಯ್ಸ್ ಮಾಡ್ಕೊಳಕ ವೌಚರ್ ಟೈಪ್ಸ್ ಒಳಗಡೆ ಹೋಗಿ ಕ್ರಿಯೇಟ್ ಯಾವ್ದು ಮಾಡ್ಕೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಅಂಡರ್ ಗ್ರೂಪ್ ಸ್ಟಾಕ್ ಜರ್ನಲ್, ಇಲ್ಲಿ ಎಸ್ ಅಂತೀವಿ ಮ್ಯಾನುಫ್ಯಾಕ್ಚರಿಂಗ್, ಎಸ್ ಅಂತೀವಿ ಎಂಟರ್ ಆಯ್ತು. ಇನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಪಾಸ್ ಮಾಡ್ತೀವಿ. ಇನ್ವೆಂಟ್ರಿ ವೌಚರ್ಸ್ ದಲ್ಲಿ ಹೋಗ್ತೀವಿ ಸ್ಟಾಕ್ ಜರ್ನಲ್. ಸ್ಟಾಕ್ ಜರ್ನಲ್ ಶಾರ್ಟ್ಕಟ್ ಕೀ ಏನೈತಿ? ಆಲ್ಟ್ F7 ಒತ್ರಿ, ಆಲ್ಟ್ F7. ಇಲ್ಲಿ ಎರಡು ಬಂದವಲ್ಲ, ಯಾವ್ಯಾವ? ಸ್ಟಾಕ್ ಜರ್ನಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಬಂತು. ಇಲ್ಲಿ ನಾವು ಎಂಟರ್ ಮಾಡ್ತೀವಿ. ಇಲ್ಲಿ ಮೇಲ್ಗಡೆ ನೇಮ್ ಆಫ್ ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ, 1 × 1 ಟೈಮ್ಸ್. ಎಷ್ಟು ಕ್ವಾಂಟಿಟಿ? 5 ಬ್ರಾಸ್. 5 ಬ್ರಾಸ್ ನಾವು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಾಕ ನಮ್ಗೆ ರಾ ಮಟೀರಿಯಲ್ ಏನೇನು ಅಂತೈತಿ? ಆ ರಾ ಮಟೀರಿಯಲ್ ಫಸ್ಟ್ ಸಿಮೆಂಟ್. ಸಿಮೆಂಟ ಒಂದು 8 ಚೀಲ, ರೇಟ 350 ರೂಪಾಯಿ. ಮತ್ತೇನಿರ್ತೈತಿ? ಸ್ಯಾಂಡ್, ಅದೊಂದು 2 ಬ್ರಾಸ. ಹೆಂಗ್ ಬ್ರಾಸ? 2 ಟ್ರಕ್ ಆತದ, 2 ಬ್ರಾಸ್, 22,000 ರೂಪಾಯಿ ಟ್ರಕ್ ಐತಿ. ಗ್ರೇಟ ಇದು 2 ಬ್ರಾಸ, ಇದೊಂದು 10,000 ರೂಪಾಯಿ. ಓಕೆ, ಇಷ್ಟು ನಾವು ರಾ ಮಟೀರಿಯಲ್ ಬಳಕೆ ಮಾಡಿದ್ವಿ. ಇದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಾಕ ಏನರೇ ಖರ್ಚು ಆಗ್ತೈತಿಲ್ಲ, ಆ ಖರ್ಚ ಅಥವಾ ಇದ್ರಾಗ ವೇಸ್ಟೇಜ್ ಏನು ಉಳಿತೈತಿಲ್ಲ, ಆ ವೇಸ್ಟೇಜ್ ಅದು ಮತ್ತೆ ನಾವು ಏನ್ರಿ ಮಾಡ್ತೀವಲ್ಲ ಮುಂದ. ಈಗ ಫ್ಯಾಕ್ಟ್ರಿಯಾಗ ಹೋಗ್ರಿ, ಫ್ಯಾಕ್ಟ್ರಿದಲ್ಲಿ ಸಕ್ರಿ ಅಂತೂ ಮಾಡ್ತಾರ, ಅದ್ರದ್ದು ಮಳಿ ಏನು ಉಳಿತೈತಿ ಅದರಿಂದ ಏನ್ ಮಾಡ್ತಾರ ಅವ್ರ? ದಾರು ಮಾಡ್ತಾರ, ಗೊತ್ತೈತಿ ವೈನ್ ತೆಗಿತಾರಲ್ಲ, ಅದ್ರ ವೇಸ್ಟೇಜ್ ಇಂದ ಮತ್ತೇನ್ರಿ ಮಾಡ್ತಿದ್ರಿ ಅಂದ್ರೆ ಇಲ್ಲಿ ನಾವು ತಗೊಳ್ಳೋದು. ಇಲ್ಲ ಏನು ಮಾಡಂಗಿಲ್ಲ, ಬಿಟ್ಬಿಡುದು. ಇಲ್ಲಿ ನಮ್ದು ಏನ್ ಖರ್ಚು ಆಗ್ತೈತಿ ಖರ್ಚು ತಗೊಳ್ಳೋದು. ಇದೆಲ್ಲ ಮಾಡ್ಬೇಕಂದ್ರೆ ನಮಗ್ ಕೂಲಿ ಕೊಡ್ಬೇಕಲ್ಲ ಆ ವರ್ಕರ್ಸ್ಗೆ, ಅಂದ್ರೆ ನಾವಿಲ್ಲಿ ಒಂದೇ ಒಂದು ತೋತೀವಿ ವೇಜಸ್. ಅಂಡರ್ ಗ್ರೂಪ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ರೂಪಾಯಿ ಕೊಟ್ಟಿದ್ರಿ ಆ ರೂಪಾಯಿ ಬರಿಬಹುದು, ಅಥವಾ ಪರ್ಸೆಂಟೇಜ್ 2% ಅದಕ್ಕೆ ಖರ್ಚು ಆಗತೈತಿ, ಇಲ್ಲ 10% ಅದ್ರ ಖರ್ಚು ಆಗ್ತೈತಿ. ಓಕೆ, ಈಗ ರೇಟ್ ಎಷ್ಟಾಯ್ತು? ಬ್ರಾಸ್ದ 4,136. ಇಲ್ಲಿ ಆಟೋಮೆಟಿಕ್ ರೇಟ್ ಬಂತಲ್ಲ ಬ್ರಾಸ್ದ. ಒಂದು ಬ್ರಾಸ್ದ ಎಷ್ಟು ರೇಟ್ ಬಂತು? 4,136 ರೂಪಾಯಿ ಬ್ರಾಸ್ದಾಗ ನಮಗೆ ಬಿತ್ತು. ಮುಂದೆ ನೀವು 5,000 6,000 ಮಾಡ್ಕೋಬಹುದು. ಹಿಂಗ ನಾವೇನ್ ಮಾಡ್ಕೋಬಹುದು? ಮ್ಯಾನುಫ್ಯಾಕ್ಚರಿಂಗ್ ಎಂಟ್ರಿ ಇಲ್ಲಿ ಪಾಸ್ ಮಾಡ್ಕೋಬಹುದು. ಇಷ್ಟು ಮಾಡಿ ನಾವು ಎಂಟರ್. ಗೊತ್ತಾಯ್ತಾ? ನಂಗೆ ಅನ್ಸಿದ ಮಟ್ಟಿಗೆ ಇಷ್ಟ ಸಾಕಿದ್ದ. ಇದ್ರ ಮುಂದೆ ಹೇಳಿದ್ರ ಮತ್ತೆ BOM ಹೇಳಿದ್ರ ಮುಗೀತು. ಓಕೆ, ಸ್ಟಾಪ್ ಮಾಡೋನು.